ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ಸಾಥನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗೆ ಅವಕಾಶ ಮಾಡಿಕೊಡಬಾರದು, ಒಂದಿಂಚು ಭೂಮಿಯನ್ನು ಕೂಡ ಕಬಳಿಸೋದಕ್ಕೆ ಬಿಡಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪಣ ತೊಟ್ಟಿದ್ದಾರೆ. ಈ ಕಡೆ ಅವರು ನಮ್ಮಷ್ಟು ಆಫರ್ ಅನ್ನ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ರೈತರು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ರೈತರು ಬಿಟ್ಟುಕೊಟ್ರೆ ಚೆನ್ನಾಗಿರುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಇದೇ ವಿಷಯವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ರೈತರ ಪರವಾಗಿ ನಿಂತು ಒಂದು ಶಪಥವನ್ನು ಕೂಡ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, ಟೌನ್ಶಿಪ್ ವಿಚಾರವಾಗಿ ಹಿಂದೆ ಕೈ ಹಾಕಿದೆ ಕುಮಾರಸ್ವಾಮಿ ಅವರು, ಇವತ್ತು ನೋಡಿದ್ರೆ ಜನರ ಹತ್ರ ಹೋಗ್ಬಿಟ್ಟು ನಾಟಕ ಮಾಡ್ತಿದ್ದಾರೆ ಅಂತ ಹಲವು ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಿದ್ರು. ಇವತ್ತು ಅದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಏನ್ ಕೌಂಟರ್ ಕೊಟ್ಟಿದ್ದಾರೆ? ಇವೇನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಚ್.ಡಿ.ಕೆ ಹಾಗೂ ಡಿ.ಕೆ ನಡುವೆ ಹಿಂದಿನಿಂದಲೂ ಕೂಡ ಈ ಒಂದು ವಾಗ್ಯುದ್ಧ ನಡೀತಾ ಇರುವಂತದ್ದು. ಇವತ್ತು ಕೂಡ ಏನು ಬಿಡದಿಯ ಟೌನ್ಶಿಪ್ ವಿರುದ್ಧದ ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಥ್ ನೀಡಿರುವಂತದ್ದು. ಇವತ್ತು ವೇದಿಕೆಯಲ್ಲಿ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಈ ಯೋಜನೆಯನ್ನ ಮಾಡಿದ್ದು ನಾನು ಅಂತ ಡಿ.ಕೆ. ಶಿವರು ಹೇಳ್ಕೊಂಡು ಬರ್ತಿದ್ದಾರೆ. ಆದ್ರೆ ಈ ಯೋಜನೆ ಬೇಡ ಅಂದ ತಕ್ಷಣ ನಾನು ಯೋಜನೆಯನ್ನ ನಿಲ್ಸಿದ್ದೆ, ಆದ್ರೆ ಈ ಯೋಜನೆಯನ್ನ ನೀವ್ ಯಾಕೆ ಮುಂದುವರಿಸ್ತಾ ಇದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನ ಡಿ.ಕೆ. ಶಿಗೆ ಮಾಡಿರುವಂತದ್ದು. ಜೊತೆಗೆ ಈ ಭಾಗದಲ್ಲಿ ನಾನೇನಾದ್ರೂ ಜಮೀನು ಆಸ್ತಿ ಮಾಡ್ಬೇಕು ಅಂತ ನಿಂತಿದ್ರೆ ನಿಮಗಿಂತಲೂ ಹೆಚ್ಚಾಗಿ ನಿಮ್ಮ ಅಪ್ಪನ ರೀತಿ ಜಮೀನ್ ಮಾಡ್ತಿದ್ದೆ, ಆದ್ರೆ ನಾನು ಜನರ ಪ್ರೀತಿಗೋಸ್ಕರ ಕೆಲಸ ಮಾಡಿದೆ, ಹಾಗಾಗಿ ನಾನು ನಿಮ್ಮ ಹಾಗೆ ಜಮೀನನ್ನ ಮಾಡ್ಲಿಲ್ಲ, ನಿಮಗೂ ನಮಗೂ ಯಾವುದೇ ರೀತಿ ಹೋಲಿಕೆ ಇಲ್ಲ, ನನ್ನ ವ್ಯಕ್ತಿತ್ವವೇ ಬೇರೆ ನಿಮ್ಮ ವ್ಯಕ್ತಿತ್ವವೇ ಬೇರೆ ಅನ್ನೋ ಒಂದು ವಿಚಾರವನ್ನು ಹೇಳಿರುವಂತದ್ದು. ಜೊತೆಗೆ ನಿಮ್ಮ ಹಾಗೆ ನಾನು ಬಂಡೆಯನ್ನ ಹೊಡ್ಕೊಂಡು ನಾನು ಇಲ್ಲಿ ಜೀವನ ಮಾಡಿಲ್ಲ, ನಾನು ಕೃಷಿಕನಾಗಿ ಜಮೀನನ್ನ ತೆಗೆದುಕೊಂಡು ಕೃಷಿ ಮಾಡ್ತಿದ್ದೇನೆ ಅನ್ನೋ ಒಂದು ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಈ ಒಂದು ಟೌನ್ಶಿಪ್ ವಿಚಾರವಾಗಿ ಎಚ್.ಡಿ.ಕೆ ಹಾಗೂ ಡಿ.ಕೆ ನಡುವೆ ಇನ್ನೂ ಕೂಡ ವಾಗ್ಯುದ್ಧ ಮುಂದುವರೆದಿರುವಂತದ್ದು. ಯಾವುದೇ ಕಾರಣಕ್ಕೂ ರೈತರು ಜಮೀನನ್ನ ಕೊಡಬೇಡಿ, ಸಂಪೂರ್ಣವಾಗಿ ನಿಮ್ಮ ಜಮೀನನ್ನ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನಂದು, ನಿಮ್ಮ ಎಲ್ಲಾ ಹೋರಾಟಕ್ಕೆ ನನ್ನ ಬೆಂಬಲ ಇರುತ್ತೆ ಅನ್ನೋ ಒಂದು ಭರವಸೆಯನ್ನ ಇವತ್ತು ಕುಮಾರಸ್ವಾಮಿ ಅವರು ರೈತರಿಗೆ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.